ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಕಾರಣಾಂತರಗಳಿಂದ ಅಂದರೆ ನಾನು ಊರಲ್ಲಿ ಇರಲಿಲ್ಲ, ಸೊ ಹಾಗಾಗಿ ನಿಮಗೆ ಅಪ್ಡೇಟ್ ಅನ್ನು ಕೊಡೋದಕ್ಕಾಗಲಿಲ್ಲ. ಸೊ 29ನೇ ಕಂತಿನ ಹಣ ಖಂಡಿತವಾಗ್ಲೂ ಕೂಡ ಜಮಾ ಆಗಿದೆ. ನಾನು ಪೋಸ್ಟ್ ಕೂಡ ಮಾಡಿದ್ದೆ, ಎಷ್ಟು ಜನ ನೋಡಿದಿರೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಕೆಲವಷ್ಟು ಜನಕ್ಕೆ ಗೊತ್ತಾಗಿದೆ. ಕೆಲವಷ್ಟು ಫಲಾನುಭವಿಗಳು ಕಮೆಂಟ್ ಅನ್ನು ಕೂಡ ಮಾಡಿದ್ದೀರಾ. ಸೊ ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಯಾರಿಗೆಲ್ಲ ಹಣ ಜಮಾ ಆಗಿದೆ, ಸೊ ಯಾವಾಗ ಜಮಾ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಗಿತ್ತಲ್ವಾ. ಆ ನಂತರ ಇವಾಗ 29ನೇ ಕಂತಿನ ಹಣ ಕೂಡ ಖಾತೆಗಳಿಗೆ ಜಮಾ ಆಗ್ಬಿಟ್ಟಿದೆ. ಸೊ ಸಡನ್ಲಿ ಶಾಕ್ ಏನಂತ ಅಂದ್ರೆ, ನಾನು 3 ಡೇಸ್ ಊರಲ್ಲಿ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಖಾತೆಗಳನ್ನ ಆಲ್ಮೋಸ್ಟ್ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಖಾತೆಗಳಿಗೆ ಮೆಸೇಜ್ ಬರುತ್ತೆ, ಇನ್ನ ಕೆಲವೊಂದು ಖಾತೆಗಳಲ್ಲಿ ಮೆಸೇಜ್ ಬರೋದಿಲ್ಲ. ಸೊ ಹಾಗಾಗಿ ನಾನೇನು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಏನಂತ ಅಂದ್ರೆ, ಪ್ರತಿ ಸಲ ನಾರ್ಮಲ್ ಮೆಸೇಜ್ ಬರ್ತಿರ್ಲಿಲ್ಲ ನನ್ನ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ. ಬಟ್ ಈ ಸಲ ಏನಾಗಿದೆ ಅಂತ ಅಂದ್ರೆ, ಮೆಸೇಜ್ ಬಂದ್ಬಿಡ್ತು ಸಡನ್ ಆಗಿ. ಅದು ಯಾವಾಗ ಅಂತ ಅಂದ್ರೆ, ನೈಟ್ 12:05 12:03 ಅಮೌಂಟ್ ಜಮಾ ಆಗಿರೋ ಅಂತದ್ದು. ಸೊ ಈ ರೀತಿಯಾಗಿ ಮೆಸೇಜ್ ಬಂದಿತ್ತು. ಸೊ ಬೆಳಗ್ಗೆ ಎದ್ದಾಗ ನಾನು ನೋಡಿದ್ದು ಯಾವಾಗ ಅಂತ ಅಂದ್ರೆ, ಮಂಡೇ ನೋಡಿದ್ದು ನಾನು ಈ ಒಂದು ಮೆಸೇಜ್ ಅನ್ನ. ಸೊ ಹಾಗಾಗಿ ನನಗೇನೆ ಸಡನ್ ಶಾಕ್ ಆಗ್ಬಿಡ್ತು. ಯಾಕೆಂತಂದ್ರೆ ನಾನು ಯಾವುದೇ ರೀತಿ ಒಂದು ವಿಡಿಯೋ ಮಾಡಿಲ್ಲ, ಅಪ್ಡೇಟ್ ಗಳನ್ನ ಕೊಟ್ಟಿಲ್ಲ. ಸೊ ಸಡನ್ ಆಗಿ ಹಣ ಬಂದಿದೆಯಲ್ಲ, ಇದೇನಪ್ಪ ಇದು ಅಂತ ನನಗೆ ಶಾಕ್ ಆಗ್ಬಿಟ್ಟು ನಾನೊಂದ್ಸಲ ಚೆಕ್ ಮಾಡಿದೆ ಅಕೌಂಟ್ ಅನ್ನ ಹೋಗ್ಬಿಟ್ಟು. ಸೊ ನೋಡಿರ್ತೀರಾ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ನಿಮ್ಗೆ ಯಾವ ಹಣ ಬಂದಿರೋದು ಅಂತ ಅಲ್ಲಿ ಮೆನ್ಷನ್ ಕೂಡ ಆಗಿರುತ್ತೆ. ಸೊ ಅವಾಗ ನೋಡ್ಬಿಟ್ಟು ನನಗೊಂಥರ ಖುಷಿನೂ ಆಗ್ಬಿಡ್ತು, ಶಾಕು ಆಗ್ಬಿಡ್ತು. ಸಡನ್ ಆಗಿ ಯಾವುದೇ ಅಪ್ಡೇಟ್ ಇಲ್ದಲೆ ಹಣ ಬಿಡುಗಡೆ ಮಾಡ್ಬಿಟ್ಟಿದಾರಲ್ಲ ಅಂತ. ಬಟ್ ಏನಂತ ಅಂದ್ರೆ, 29ನೇ ಕಂತಿನ ಹಣ ಖಂಡಿತವಾಗ್ಲೂ ಕೂಡ ರಿಲೀಸ್ ಆಗಿದೆ. ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ. ಸೊ ಇವಾಗ ನೋಡಿದ್ರೆ ನೀವೇನೆ, ಬೈ ಎಲೆಕ್ಷನ್ ಕೂಡ ನಡೀತಾ ಇತ್ತು. ಸೊ ಇದ್ರ ನಡುವೆ ಏನೋ ಹಣ ಜಮಾ ಮಾಡೋ ಹಾಗಿಲ್ಲ ಗೃಹಲಕ್ಷ್ಮಿಯರಿಗೆ ಅನ್ನೋ ಒಂದು ನ್ಯೂಸ್ ಕೂಡ ಹರಿದಾಡ್ತಾ ಇತ್ತು. ಅಂತ ಅಂದ್ರೆ ಎಲೆಕ್ಷನ್ ಕಡೆಯಿಂದ ಏನ್ ಮಾಡ್ತಾರೆ, ಇಲ್ಲಿ ಈ ರೀತಿಯಾಗಿ ಸ್ಟಾಪ್ ಮಾಡಬಹುದು ಅನ್ನೋ ಒಂದು ನ್ಯೂಸ್ ಕೂಡ, ಸ್ಟಾಪ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೂಡ ಹರಿದಾಡ್ತು. ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ರು, ಗೃಹಲಕ್ಷ್ಮಿ ಹಣಕ್ಕಾಗಿರ್ಬೋದು, ಗ್ಯಾರಂಟಿಗಳಿಗಾಗಿರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಹಣ ಜಮಾ ಆಗುತ್ತೆ ಅಂತ ಕೂಡ ಹೇಳಿದ್ರು. ಆನಂತರ ಇವಾಗ ಹಣ ಬಂತಲ್ಲ, ಸೊ ಖುಷಿ ಆಯ್ತು. ಸೊ ನಾನು ಕೂಡ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಆಗ್ಲಿಲ್ಲ. ಯಾಕೆ ಅಂತ ಅಂದ್ರೆ, ಕೆಲವೊಂದ್ ಕಡೆ ಟ್ರಿಪ್ ಕೂಡ ಹೋಗಿದ್ವಿ ನಾವು. ಸೊ ಹಾಗಾಗಿ ನಿಮ್ಗೆ ತಿಳಿಸೋದಕ್ಕೆ ಆಗ್ಲಿಲ್ಲ. ನೆನ್ನೆ ಹಾಕಿರುವಂತಹ ಪೋಸ್ಟ್ ಗಳಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು 29ನ್ನ ನಾವು ರಿಸೀವ್ ಮಾಡ್ಕೊಂಡ್ವಿ, ಸಂಜೆ ಮಾಡ್ಕೊಂಡ್ವಿ, ಮಧ್ಯಾಹ್ನ ಮಾಡ್ಕೊಂಡ್ವಿ, ಬೆಳಗ್ಗೆ ಮಾಡ್ಕೊಂಡ್ವಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ನೀವು ಕೂಡ ಹೋಗಿ ನೋಡ್ಬೋದು. ಆ ಪೋಸ್ಟ್ ಗಳನ್ನ ಚೆಕ್ ಮಾಡಿದ್ರೆ ನಾನು ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ದೀನಿ. ಸೊ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ. ಖಂಡಿತವಾಗ್ಲೂ 29ನೇ ಕಂತಿನ ಹಣ ಜಮಾ ಆಗಿದೆ, ನಿಮ್ ಖಾತೆಗಳಿಗೂ ಕೂಡ ಬಂದು ಜಮಾ ಆಗುತ್ತೆ. ಇವಾಗ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಸೊ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಕೆಲವೊಬ್ರು ಕೇಳ್ತಾರೆ, ಹಣ ಬಂದಿದೆ ಅಂದ ತಕ್ಷಣ ನಿಮ್ಗೆ ಯಾವಾಗ ಬಂತು, ಯಾವ ಜಿಲ್ಲೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮ್ಮ ನೇಮ್ ಅಲ್ಲೇ ಮೆನ್ಷನ್ ಆಗಿರುತ್ತೆ ಅಲ್ವಾ. ಸೊ ನೀವು ಯಾವಾಗ ರಿಸೀವ್ ಮಾಡ್ಕೊಂಡ್ರಿ ಅನ್ನೋದಕ್ಕಿಂತ ಯಾವ ಒಂದು ಜಿಲ್ಲೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ರೆ ಸೊ ಅವ್ರಿಗೆ ಏನೋ ಒಂಥರ ಮನಸ್ಸು ತೃಪ್ತಿ ಆಗುತ್ತೆ. ಕೆಲವೊಬ್ರು ಕಮೆಂಟ್ಗಳನ್ನ ಅತಿ ಹೆಚ್ಚು ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಬಂದಿದ್ಯಾ ಏನು ನಾವು ಹೇಳ್ತಿರ್ತೀವಲ್ವಾ. ಸೊ ಬಂದಿದ್ಯಾ ಇಲ್ವಾ, ಇವರೇ ಸುಳ್ಳು ಹೇಳ್ಬಿಡ್ತಾರೆ ಅನ್ನೋ ರೀತಿ ಆಗೋಗ್ಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಹೇಳ್ತಿರೋಂಥದ್ದು, ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗಿದೆ. ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಸ್ವಲ್ಪ ಮಾಹಿತಿಯನ್ನು ತಡವಾಗಿ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.